ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅದೇನಪ್ಪ ಅಂತಂದರೆ, ಇವಾಗ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಏನಿದೆ ಅದು ಇಲ್ಲಿ ಬ್ಯಾನ್ ಆಗಿದೆ ಗೈಸ್. ಹೌದು, ರೀಸೆಂಟಾಗಿ RBI ಅವರು ಇದನ್ನು ಬ್ಯಾನ್ ಮಾಡಿದ್ದಾರೆ. ಏಕೆ ಅಂತಂದರೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕು ಇಲ್ಲಿ RBIನ ಗೈಡ್ಲೈನ್ಸನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಬ್ಯಾನ್ ಮಾಡಿದ್ದಾರೆ. ಸೊ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಯಾರ್ಯಾರೆಲ್ಲ ಹೊಂದಿದ್ದೀರಾ ಅವರಿಗೆ ಇದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಈ ಒಂದು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಕಸ್ಟಮರೇ, ಬಟ್ ಇದನ್ನು ಬ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಆ ಒಂದು 3 ಕೆಲಸ ಏನಿದ್ದಾವೆ, ಏನು ಮಾಡಬೇಕು, ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಇವಾಗ ಬ್ಯಾನ್ ಆಗಿದೆ, ನಮ್ಮ ಅಮೌಂಟ್ ಯಾವ ರೀತಿಯಾಗಿ ತಗೊಬೇಕು, ಏನು ಪ್ರಾಸೆಸ್ ಇರುತ್ತೆ, ಯಾವ ರೀತಿಯಾಗಿ ಮತ್ತೆ ಇನ್ನೂ 2 ಕೆಲಸ ಏನು ಮಾಡಬೇಕು ಎಲ್ಲವನ್ನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೋಬೋದು, ಏನು ಪ್ರಾಸೆಸ್ ಇರುತ್ತೆ, ಆ್ಯಂಡ್ ಎಷ್ಟುವರೆಗೂ ಟೈಮ್ ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಗೈಸ್ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾನು ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಓಕೆ ಗೈಸ್, ಇವಾಗ ಯಾರ್ಯಾರೆಲ್ಲ ಪೇಟಿಎಮ್ನ ಯೂಸ್ ಮಾಡ್ತಾ ಇದ್ದೀರಾ, ಮೇನ್ ಆಗಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಯಾರ್ಯಾರ್ದೆಲ್ಲ ಇದೆ, ಯಾರ್ಯಾರ್ದು ಇಲ್ಲಿ ಅಮೌಂಟ್ ಇದೆ ನೋಡಿ, ಅವರು ಇವಾಗ ಮೊದಲೇದಾಗಿ ನೀವು ಯಾವುದೇ ಟ್ರಾನ್ಸಾಕ್ಷನ್ಸನ್ನು ಮಾಡೋಕ್ಕೆ ಹೋಗಬೇಡಿ ಆ ಒಂದು ಬ್ಯಾಂಕಲ್ಲಿ. ಆ್ಯಂಡ್ ಅಮೌಂಟ್ ಏನಿದೆ ನಿಮ್ಮದು, ಆ ಒಂದು ಅಮೌಂಟನ್ನು ಬೇರೆ ಅಕೌಂಟ್ಗೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದು ಒಂದೇದು ಗೈಸ್, ಓಕೆನಾ. ಸೊ ಎಷ್ಟೇ ಅಮೌಂಟ್ ಇರಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ, ಅದನ್ನು ಮೊದಲು ನೀವು ಬೇರೆ ಅಕೌಂಟಲ್ಲಿ ನೀವು ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ, ಓಕೆನಾ. ಸೊ ಇದು ಆಯಿತು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ನಿಮ್ದು ಏನಾದರೂ ಫಿಕ್ಸ್ಡ್ ಡೆಪಾಸಿಟ್ ಏನಾದರೂ ನೀವು ಇಟ್ಟಿದ್ರೆ, ಓಕೆನಾ. ಸೊ ಹಲವಾರು ಜನ ಇಟ್ಟಿರ್ತಾರೆ, ಲೈಕ್ ಇಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಚೆನ್ನಾಗೇ ಕೊಡ್ತಾ ಇದೆ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಹಲವಾರು ಜನ ಫಿಕ್ಸ್ಡ್ ಕೂಡ ಇಟ್ಟಿದ್ರೆ, ನಾನು ಕೂಡ ಇಟ್ಟಿದ್ದೆ. ಸೊ ಅದನ್ನು ಕೂಡ ನೀವು ತಗೊಂಬಿಡಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಇಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಕೂಡ ನೀವು ನಿಮ್ಮ ಒಂದು ಬೇರೆ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಎರಡನೇದು ಬಂದ್ಬಿಟ್ಟು ಇಲ್ಲಿ ನಿಮ್ಮದು ಏನು ಪ್ರೊಫೈಲಲ್ಲಿ ಬಂದ ತಕ್ಷಣ ನಿಮಗೆ ಇಲ್ಲಿ ಡಿಫಾಲ್ಟ್ ಬ್ಯಾಂಕ್ ಅಕೌಂಟ್ ಕೇಳುತ್ತೆ. ಸೊ ಆ ಒಂದು ಡಿಫಾಲ್ಟಲ್ಲಿ ನೀವು ಬೇರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಬ್ಯಾಂಕನ್ನು, ಓಕೆನಾ. ಸೊ ಇಲ್ಲಿ UPI ಆ್ಯಂಡ್ ಪೇಮೆಂಟ್ ಸೆಟ್ಟಿಂಗ್ಸ್ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟನ್ನು ನಿಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಕೇಳುತ್ತೆ. ಸೊ ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಇಲ್ಲಿ ನೋಡ್ತಾ ಇರ್ಬೋದು, ಡಿಫಾಲ್ಟ್ ಇಲ್ಲಿ ಇದು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕೇ ಇದೆ, ಓಕೆನಾ. ಯಾರಾದರೂ ಪೇಮೆಂಟ್ ಮಾಡಿದರೆ ಪೇಟಿಎಮ್ಗೆ ಡೈರೆಕ್ಟಾಗಿ ನಿಮಗೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನಲ್ಲಿ ಬರುತ್ತೆ. ಸೊ ಅದಕ್ಕೆ ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಚೇಂಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಡಿಫಾಲ್ಟ್ ಇದು ರಿಮೂವ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈ ಒಂದು ಅಕೌಂಟನ್ನು ರಿಮೂವ್ ಮಾಡ್ಕೊಳ್ಳಿ, ಓಕೆನಾ. ಇಲ್ಲ ಅಂತಂದರೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಬೇರೆ ಬ್ಯಾಂಕ್ ಅಕೌಂಟನ್ನು ನಿಮ್ಮದು ಆ್ಯಡ್ ಮಾಡ್ಕೊಳ್ಳಿ. ಲೆಟ್ಸ್ ಸಪೋಸ್ ಇವಾಗ ಕೆನರಾ ಅಂದ್ಕೊಳ್ಳಿ, ಅಥವಾ ಆಕ್ಸಿಸ್ ಬ್ಯಾಂಕ್ ಇದೆ, ಅಥವಾ ICICI ಬ್ಯಾಂಕ್, SBI ಇದೆನೋ ಯಾವುದು ಬ್ಯಾಂಕ್ ಇದೆ ನೋಡಿ, ಆ ಒಂದು ಬ್ಯಾಂಕನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದೊಂದು ಎರಡನೇದಾಯಿತು ಗೈಸ್, ಓಕೆನಾ. ಸೊ ಇನ್ ಕೇಸ್ ನೀವು ಈ ಒಂದು ಪೇಟಿಎಂ ಪೇಮೆಂಟ್ ಬ್ಯಾಂಕನ್ನು ಫೋನ್ಪೇನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಸೊ ಫೋನ್ಪೇನಲ್ಲಿ ಕೂಡ ಸೇಮೇ ಇದೆ. ಇಲ್ಲಿ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಲ್ರೆಡಿ ಪ್ರೈಮರಿ ಬ್ಯಾಂಕ್ ಅಕೌಂಟ್ ತೋರಿಸ್ತಾ ಇದೆ ನಂದು. ಸೊ ನಿಮ್ಮದು ಕೂಡ ಇಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ನೀವು ಆ್ಯಡನ್ನು ಮಾಡ್ಕೊಳ್ಳಿ ಗೈಸ್, ಓಕೆನಾ. ಸೊ ಇಷ್ಟಿರುತ್ತೆ. ನೀವು ಫೋನ್ಪೇನಲ್ಲಾಗಲಿ ಅಥವಾ ಯಾವುದೇ ಒಂದು ಆ್ಯಪಲ್ಲಿ ನೀವು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕನ್ನು ಆ್ಯಡ್ ಮಾಡಿದರೆ ಮೊದಲು ಅದನ್ನು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿಕೊಂಡು ಹೊಸ ಬ್ಯಾಂಕ್ ಅಕೌಂಟನ್ನು ನಿಮ್ಮದು ಆ್ಯಡ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಆಲ್ರೆಡಿ ನಿಮ್ಮದು ಬೇರೆ ಬ್ಯಾಂಕ್ ಅಕೌಂಟ್ ಇತ್ತು ಅಂತಂದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇನ್ನೂ 29 ದಿನವರೆಗೂ ಟೈಮ್ ಇದೆ, ಬಟ್ ಆದರೆ ಇವಾಗೇ ನೀವು ಮಾಡ್ಕೊಂಬಿಡಿ. ಏಕೆಂತಂದರೆ ಯಾವಾಗ ಬಂದಾಗುತ್ತೆ ಹೇಳಕ್ಕೆ ಬರಲ್ಲ. ಸೊ ಅದಕ್ಕೆ. ಆ್ಯಂಡ್ ಇನ್ನೊಂದು ಮೂರನೇದು ಕೆಲಸ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮದು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಬಿಸ್ನೆಸ್ ಅಕೌಂಟ್ ಇತ್ತು ಅಂತಂದರೆ ನೀವು ಡಿಫಾಲ್ಟ್ ಆಗಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕಲ್ಲೇ ಎಲ್ಲ ಸೆಟಲ್ಮೆಂಟ್ ಮಾಡ್ತಾ ಇದ್ರಿ ಅಥವಾ ಅಮೌಂಟನ್ನು ರಿಸೀವ್ ಮಾಡ್ಕೊತಾ ಇದ್ರಿ ಅಂತಂದರೆ ಅದನ್ನು ನೀವು ಡಿಫಾಲ್ಟ್ ಬ್ಯಾಂಕನ್ನು ಚೇಂಜ್ ಮಾಡ್ಕೊಬೇಕು. ಹೌದು, ಡಿಫಾಲ್ಟ್ ಬ್ಯಾಂಕನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಮಾತ್ರ ಕನ್ಫರ್ಮು. ಆ್ಯಂಡ್ ಇದು ಬ್ಯಾನ್ ಆಗಿದೆ ಗೈಸ್, ಓಕೆನಾ. ಸೊ ಅದು ಡಿಫಾಲ್ಟ್ ಬ್ಯಾಂಕನ್ನು ಮತ್ತೆ ಚೇಂಜ್ ಮಾಡ್ಕೊಳ್ಳಿ, ಬೇರೆ ಬ್ಯಾಂಕ್ ಅಕೌಂಟನ್ನು ನಿಮ್ಮದು ಆ್ಯಡ್ ಮಾಡ್ಕೊಳ್ಳಿ, ಅದು ಬರುತ್ತೆ, ಓಕೆನಾ. ಸೊ ಇಷ್ಟು ಕೆಲಸನ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗಿರುತ್ತೆ. ಆ್ಯಂಡ್ 29ನೇ ತಾರೀಕು ಒಳಗಡೆ ಇದನ್ನು ನೀವು ಮಾಡ್ಕೊಬೇಕು. ಇಲ್ಲ ಅಂತಂದರೆ ನಿಮ್ಮ ಅಕೌಂಟ್ ಇಲ್ಲಿ ಫ್ರೀಸ್ ಆಗಿಬಿಟ್ಟು ನಿಮ್ಮ ಅಮೌಂಟ್ ಕೂಡ ಸ್ಟಕ್ ಆಗುವಂಥ ಚಾನ್ಸಸ್ ಇಲ್ಲಿ ಇರುತ್ತೆ. ಆ್ಯಂಡ್ ಮತ್ತೆ ನೀವು ಟ್ರಾನ್ಸಾಕ್ಷನ್ಸನ್ನು ಮಾಡೋಕ್ಕಾಗಲ್ಲ 29ನೇ ತಾರೀಕು ಆದಮೇಲೆ, ಓಕೆನಾ. ಸೊ ನೆನಪಲ್ಲಿ ಇಟ್ಕೊಳ್ಳಿ, 29ನೇ ತಾರೀಕು ಒಳಗಡೆ ಇದೆಲ್ಲನೂ ನೀವು ಮಾಡಿಕೊಂಡ್ರೆ ನೀವು ಈಸಿಯಾಗಿ ನೀವು ಟ್ರಾನ್ಸಾಕ್ಷನ್ಸನ್ನು ಮಾಡ್ಕೊಬೋದು, ಓಕೆನಾ. ಸೊ ಪೇಟಿಎಂ ವ್ಯಾಲೆಟ್ ಇಲ್ಲಿ ಬ್ಯಾನ್ ಆಗಿದೆ ಇಲ್ವೋ ಅಂತ ಹೇಳ್ಬಿಟ್ಟು ಹೇಳಿಲ್ಲ ಅವರು, ಬಟ್ ಓನ್ಲಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಮಾತ್ರ ಇಲ್ಲಿ ಬ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ಕೊಟ್ಟಿದ್ದಾರೆ, ಓಕೆ. ಸೊ ಇವಾಗ ಏನು ಮಾಡೋಕ್ಕೆ ಬರಲ್ಲ, ಬ್ಯಾಡ್ ನ್ಯೂಸು. ಯಾರ್ಯಾರೆಲ್ಲ ಇಲ್ಲಿ 18 ವರ್ಷ ಕೆಳಗಡೆ ಇದ್ದರು ಅವರಿಗೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಯಾಕೆಂತಂದರೆ ಅವರು ಇದೇ ಒಂದು ಬ್ಯಾಂಕನ್ನು ಯೂಸ್ ಮಾಡ್ತಾ ಇರ್ತಾರೆ, ಪೇಮೆಂಟ್ಸ್ಗೋಸ್ಕರ ಆಗಿರ್ಬೋದು ಅಥವಾ ಒಂದು ಯೂಸ್ ಮಾಡ್ತಾ ಇರ್ಬೋದು. ಸೊ ಅದರದ್ದು ಆಲ್ಟರ್ನೇಟಿವ್ ಬಂದ್ಬಿಟ್ಟು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕಿಂದು ಆಲ್ಟರ್ನೇಟಿವ್ ಬಂದ್ಬಿಟ್ಟು ಜುಪಿಟರ್ ಇದೆ, ಮತ್ತು ND ಬ್ಯಾಂಕ್ ಇದೆ. ಸೊ ಹೀಗೆ ಬೇರೆ ಬೇರೆ ಬ್ಯಾಂಕ್ಸ್ ಇದಾವೆ. ನೆಕ್ಸ್ಟ್ ನಿಮಗೆ ವೀಡಿಯೋ ಮಾಡಿಬಿಟ್ಟು ತಿಳಿಸ್ಕೊಡ್ತೀನಿ. ಝೀರೋ ಬ್ಯಾಲೆನ್ಸ್ ಅಕೌಂಟು ನೆಕ್ಸ್ಟು ನಿಮಗೆ ವೀಡಿಯೋ ಮಾಡಿಬಿಟ್ಟು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಗೈಸ್ ಇಷ್ಟಿರುತ್ತೆ. ಸೊ ಪೇಟಿಎಂ ಇವಾಗ ಬ್ಯಾನ್ ಆಗಿದೆ, ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್, ಓಕೆನಾ. ಸೊ ನೀವು ಯೂಸ್ ಮಾಡ್ತಾ ಇದ್ರೆ ನಿಮಗೆ ಬ್ಯಾಡ್ ನ್ಯೂಸ್ ಆಗಿರುತ್ತೆ, ಓಕೆನಾ. ಸೊ
ಇಷ್ಟಿರುತ್ತೆ. ಆ್ಯಂಡ್ QR ಕೋಡಿಂದ ನೀವು ಪೇಮೆಂಟ್ಸನ್ನು ತೊಗೊತಾ ಇದ್ದೀರಾ ಅಂತಂದರೆ ಅದನ್ನು ಕೂಡ ಒಂದು ಸ್ಟಾಪ್ ಮಾಡ್ಕೊಂಬಿಡಿ. ಯಾಕೆಂತಂದರೆ ಮತ್ತೆ QR ಕೋಡಿಂದ ಪೇಮೆಂಟ್ಸು ಡೈರೆಕ್ಟ್ ಪೇಮೆಂಟ್ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕಿಗೆ ಹೋದರೆ ಕಷ್ಟ. ಸೊ ಅದನ್ನು ನೀವು ಡಿಫಾಲ್ಟಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್ ಇಷ್ಟಿರುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಬಾಯ್.